ಪ್ರೆಗ್ನೆನ್ಸಿ ಇರುವಾಗ ಜೆನೆಟಿಕ್ ಟೆಸ್ಟ್ಗಳನ್ನು ಏಕೆ ಮಾಡ್ತಾರೆ? ಪ್ರೆಗ್ನೆನ್ಸಿ ಸ್ಕ್ಯಾನ್ನಲ್ಲಿ ಕೆಲವೊಮ್ಮೆ ಮಗುವಿನಲ್ಲಿ ಅಸಹಜವಾದ ಲಕ್ಷಣಗಳನ್ನು ನಾವು ಗಮನಿಸ್ತೇವೆ. ಈ ಲಕ್ಷಣಗಳು ಕೆಲವೊಮ್ಮೆ ಕ್ರೋಮೋಸೋಮಲ್ ಅಥವಾ ಜೆನೆಟಿಕ್ ಸಮಸ್ಯೆಗಳನ್ನ ಸೂಚಿಸಬಹುದು. ಈ ಜೆನೆಟಿಕ್ ಸಮಸ್ಯೆಗಳು ನಿಜವಾಗ್ಲೂ ಇದೆಯಾ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಆಮ್ನಿಯೋಸೆಂಟೆಸಿಸ್ ಅಥವಾ CVS ಟೆಸ್ಟ್ಗಳನ್ನು ನಾವು ಮಾಡ್ತೇವೆ. ಇವುಗಳಿಂದ ಆಮ್ನಿಯೋಟಿಕ್ ದ್ರವ ಅಥವಾ ಟಿಶ್ಯೂ ಸ್ಯಾಂಪಲ್ಗಳನ್ನ ಸಂಗ್ರಹಿಸಬಹುದು. ಈ ಸ್ಯಾಂಪಲ್ಗಳಿಂದ ಫಿಶ್, ಕ್ಯಾರಿಯೋಟೈಪಿಂಗ್, ಮೈಕ್ರೋಅರೇ ಟೆಸ್ಟ್, QFPCR ಅಥವಾ ಕ್ಲಿನಿಕಲ್ ಎಕ್ಸೋಮ್ ಸೀಕ್ವೆನ್ಸಿಂಗ್ ನಂತಹ ಜೆನೆಟಿಕ್ ಟೆಸ್ಟ್ಗಳನ್ನು ಲ್ಯಾಬಲ್ಲಿ ಪರೀಕ್ಷೆ ಮಾಡ್ತೇವೆ. ಈ ಮೂಲಕ ಮಗುವಿನ ವರ್ಣತಂತು ಅಥವಾ ಜೆನೆಟಿಕ್ ಸ್ವರೂಪವನ್ನು ಖಚಿತವಾಗಿ ಅರ್ಥ ಮಾಡ್ಕೊಳ್ಬೋದು. ಕೆಲವು ತಾಯಂದ್ರು ಡಬಲ್ ಮಾರ್ಕರ್, ಕ್ವಾಡ್ರಪಲ್ ಮಾರ್ಕರ್ ಅಥವಾ NIPT ಟೆಸ್ಟ್ಗಳನ್ನು ಏಕೆ ಮಾಡಿಸ್ಬೇಕು ಅಂತ ಕೇಳ್ತಾರೆ. ಈ ಟೆಸ್ಟ್ಗಳನ್ನು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೇವೆ. ಈ ಸ್ಕ್ರೀನಿಂಗ್ ಟೆಸ್ಟ್ಗಳು ಜೆನೆಟಿಕ್ ಪ್ರಾಬ್ಲಮ್ ರಿಸ್ಕ್ ಎಷ್ಟಿದೆ ಅಂತ ತಿಳಿಸ್ತೇವೆ ಹೊರತು ಸಮಸ್ಯೆನ ಕನ್ಫರ್ಮ್ ಮಾಡೋದಿಲ್ಲ. ಜೆನೆಟಿಕ್ ಟೆಸ್ಟ್ಗಳ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು